ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಹ್ಯಾದ್ರಿ. ನಾನು ಭೂಮಿಕಾ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಮದರ್ ತೆರೇಸಾ ಕೌಶಲ್ಯ ತರಬೇತಿ ಕೇಂದ್ರದ ವತಿಯಿಂದ ಮಹಿಳೆಯರಿಗೆ 3 ತಿಂಗಳ ಬ್ಯೂಟಿಷಿಯನ್ ತರಬೇತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಗಿತ್ತು. ಈ ತರಬೇತಿಯ ಸಮಾರೋಪ ಸಮಾರಂಭ ಹಾಗೂ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಮದರ್ ತೆರೇಸಾ ಕೌಶಲ್ಯ ತರಬೇತಿ ಕೇಂದ್ರದ ಸ್ಥಾಪಕರು ಹಾಗೂ ಸಾಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿರುವ ಮರಿಯಾ ಲೀಮಾ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಾಗರಪೇಟೆ ಪೊಲೀಸ್ ಠಾಣೆಯ ಎಎಸ್ಐ ಮೀರಾಬಾಯಿ, ವಕೀಲರಾದ ಕೆವಿ ಪ್ರವೀಣ್ ಹಾಗೂ ಶಿಕ್ಷಕಿ ಶೀತಲ್ ಲೀಮಾ ವೇದಿಕೆಯಲ್ಲಿ ಭಾಗವಹಿಸಿದ್ದರು. ನಾವು ಈ ದೀಪ ಬೆಳಗೋಣ. ಸಮರ್ಪಣೆ ಮತ್ತು ಸಾಧನೆಗೆ ಒಂದು ಸುಂದರ ಫಲ. ನಿಮ್ಮ ಭವಿಷ್ಯ ಇನ್ನಷ್ಟು ಯಶಸ್ಸಿನಿಂದ ತುಂಬಿರಲಿ ಎಂದು ಹಾರೈಸುತ್ತೇವೆ. ಚೈತ್ರ ಲತಾ ಗಂಗಾಧರ್, ಸರೋಜಾ, ಮದರ್ ತೆರೇಸಾ ಕೌಶಲ್ಯ ತರಬೇತಿ ಕೇಂದ್ರ ಮತ್ತು ಜನಶಿಕ್ಷಣ ಸಂಸ್ಥೆ ವತಿಯಿಂದ ನಾವು ಸುಮಾರು ವರ್ಷಗಳ, ಸಾಧಾರಣ ಒಂದು 30 ವರ್ಷಗಳಿಂದ ನಾವು ಎರಡು ಸಂಸ್ಥೆಗಳು ಜಂಟಿಯಾಗಿ ನಾವು ತರಬೇತಿಗಳನ್ನು ಇದ್ದಾವೆ. ಅದರಲ್ಲಿ ಈ ವರ್ಷ ನಾವು ಬ್ಯೂಟಿಷಿಯನ್ ತರಬೇತಿಯನ್ನು ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ 20 ಮಹಿಳೆಯರು ಭಾಗವಹಿಸಿದ್ರು. ಅದರಲ್ಲಿ 20 ಮಂದಿ ಕೂಡ ಒಳ್ಳೆ ರೀತಿಯಲ್ಲಿ ತರಬೇತಿಯನ್ನು ಪಡೆದು ಇವತ್ತಿನ ದಿನ ಅವರು ಸರ್ಟಿಫಿಕೇಟನ್ನು ತಗೊಂಡಿದ್ದಾರೆ. ಇದರಿಂದ ಅವರು ಸ್ವಂತ ಉದ್ಯೋಗ ಮಾಡ್ಬೋದು. ಮತ್ತು ಅವರಿಗೆ ಸರ್ಟಿಫಿಕೇಟಲ್ಲಿ ನಾವೀಗ ಒಂದು ಸ್ವಂತ ಉದ್ಯೋಗ ಮಾಡ್ತೀವಿ, ನಮಗೆ ಒಂದು ಶಾಪ್ ಹಾಕಬೇಕು ಅಂದರೆ ಸರ್ಕಾರದ ವತಿಯಿಂದ ಸುಮಾರು ಅನುಕೂಲತೆಗಳಿದೆ. ಉದ್ಯೋಗಿನಿ ಅಂತ ಇದೆ, ಅದರಲ್ಲಿ ಅವರಿಗೆ ಲೋನ್ ಕೂಡ ಸ್ಪೆಷಾಲಿಟಿ ಇದೆ. ಮತ್ತು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಸಾಲ ಸೌಲಭ್ಯ ಕೂಡ ಅವರಿಗೆ ಸಿಗುತ್ತೆ. 10 ಲಕ್ಷದಿಂದ 15 ಲಕ್ಷ ತನಕ ಅವರು ಸ್ವಂತ ಉದ್ಯೋಗ ಮಾಡ್ತಾರೆ ಅಂದರೆ ಅವರಿಗೆ ಲೋನ್ ಕೂಡ ಸಿಗುತ್ತೆ. ಭೂಮಿಕಾ, ಶ್ರೀನಿಧಿ ಕೆಜಿ, ಮಾನಸ ಆರ್, ಮರಿಯಾ ಮೇಡಮ್ ಮತ್ತೆ ಶೀತಲ್ ಮೇಡಮ್. ಸಾಗರದಲ್ಲೇ ಹುಟ್ಟಿ ಬೆಳೆದಿರೋದು, ಇದೇ ಕಾಲೇಜ್ ಓದಿರೋದು, ಎಲ್ಲ ಓದಿರೋದು ಇಲ್ಲೇ. ನಾನು ಇಲ್ಲೇ ಸರ್ವಿಸ್ ಮಾಡ್ತಾ ಇದ್ದೀನಿ, ಸಾಗರ ಟೌನಲ್ಲಿ ಇದ್ದೀನಿ. ನಾನು ಅಸಿಸ್ಟೆಂಟ್ ಸರ್ವಿಸ್ ಮೀರಾಬಾಯಿ ಖುಷಿ. ನಾನು ಟೋಟಲ್ 32 ವರ್ಷ ಸರ್ವಿಸ್ ಅಂತ ಇರ್ಬೋದು. ಇದಿದೆ, ಬನ್ನಿ ಮೇಡಮ್ ಇಲ್ಲ ನಮ್ಗೆ ಡ್ಯೂಟಿಯಲ್ಲಿ ಬರೋಕ್ಕಾಗಲ್ಲ ಮೇಡಮ್, ಬೇಡ ಅಂತ ಕೇಳಿದ್ರು. ಅವರು ಇಲ್ಲ ದಯವಿಟ್ಟು ಬನ್ನಿ ಅಂತ. ಈಗ 2 ಗಂಟೆಗೆ ನಾನು ಒಂದು ಖುಷಿ ಕೇಸ್ ಅಟೆಂಡ್ ಮಾಡಿ ಯೂನಿಫಾರ್ಮ್ ತೆಗೆದು ಮತ್ತು ತಕ್ಷಣ ಬಂದೆ. ಅವ್ರಿಗೊಂದು ಗೌರವ ಕೊಡಬೇಕು ಅಂತೀನಿ. ಇಲ್ಲಿ ಬಂದಾಗ ಗೊತ್ತಾಯಿತು, ಮರಿಯಾ ಮೇಡಮ್ ಅವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ತರಬೇತಿಯನ್ನು ಕೊಟ್ಟು ಹೆಣ್ಮಕ್ಳಿಗೆ ಒಂದು ದಾರಿದೀಪ ಆಗಿದ್ದಾರೆ ಅಂತೇಳಿ ನನಗೆ ನೋಡಿ ಇನ್ನೂ ಖುಷಿ ಆಯಿತು. ಇಂಥ ಒಂದು ಲೀಡರ್ಶಿಪ್ ಇದ್ದರೆ ಸುಮಾರು ಹೆಣ್ಮಕ್ಳಿಗೆ ಅವರಿಗೆ ಒಂದು ಇನ್ಸ್ಪೈರ್ ಆಗ್ತಾರೆ. ನೀವು ಅಷ್ಟೇ, ನಿಮ್ಮ ಈ ವಿದ್ಯೆ ಕಲ್ತಿದ್ದೀರಲ್ಲ, ನೀವು ಇನ್ನು 10 ಜನರಿಗೆ ಹೇಳ್ಕೊಡೋದಕ್ಕೆ ಆ ರೀತಿ ಆಗ್ತಾ ಹೋದರೆ ಹೆಣ್ಮಕ್ಳು ಅವಾಗ ಪ್ರಬಲರಾಗ್ತಾರೆ. ಅವ ಯಾವುದಕ್ಕೂ ಹೆದರೋದಿಲ್ಲ. ಈಗ ಏನಾಗಿದೆ ಅಂದರೆ ಹೆಣ್ಮಕ್ಳು ಈಗ
ಮನೆ ಒಳಗೆ ಸೀಮಿತ, ಮನೆ ಒಳಗೆ ಸೀಮಿತ ಅಂತ ಹೇಳಿ ಎಲ್ಲ ಹೆದರ್ಕೊಂಡು ಜೀವನ ಮಾಡ್ತಿದ್ದಾರೆ. ಆ ರೀತಿ ಜೀವನ ಬೇಡ. ಸಮಾನತೆ ಇದೆ. ಈಗ ಎಲ್ಲಾ ಇಲಾಖೆಯಲ್ಲೂ ಸಮಾನತೆ ಇದೆ. ಈಗ ಲೇಡೀಸ್ ಎಷ್ಟೋ ಜನ ಐಪಿಎಸ್ ಇದ್ದಾರೆ, ಪೈಲಟ್ ಇದ್ದಾರೆ, ನೇವಿ ಇದ್ದಾರೆ, ಆಯ್ತಾ, ಆರ್ಮಲ್ ಇದ್ದಾರೆ, ಬಾರ್ಡರ್ ಇದ್ದಾರೆ, ಎಲ್ಲದರಲ್ಲೂ ಈಕ್ವಲ್ ಇದೆ. ಯಾವ ರಂಗದಲ್ಲೂ ಹೆದರಬಾರ್ದು. ನನಗೆ ಟೋಟಲ್ 32 ವರ್ಷ ಸರ್ವಿಸು. ನನಗೆ ಬನ್ನಿ, ನೀವು ಬನ್ನಿ, ಏನ್ ಬೇಕಾ ಕೇಳಿ ನಾನು ಹೇಳ್ಕೊಡ್ತೀನಿ. ಹೆದರೋದು ಬೇಡ. ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಿ ನಾವು ಜೀವನ ಮಾಡ್ಬೋದು. ಹಂಗಂತ ಯಾವುದೇ ರೀತಿ ಕೆಟ್ಟದ್ದು ಮಾಡಕ್ ಹೋಗ್ಬಾರ್ದು. ಹಂಗಂತ ನಾವು ಉದ್ಯೋಗ ಇದೆ ಅಂತೇಳಿ ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಫ್ಯಾಮಿಲಿನೂ ನೆಗ್ಲೆಕ್ಟ್ ಮಾಡ್ಬಾರ್ದು. ಫ್ಯಾಮಿಲಿಗೂ ನಾವು ಪ್ರಾವಿಷನ್ ಕೊಡ್ತೀವಿ. ಈಗ ಆ್ಯಕ್ಚುಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ರೆ 8 ವರ್ಷ ಆಗೋದು. ಆದರೂ ನಾನು ಸಿಂಗಲ್ ಪೇರೆಂಟ್. ನಾನು ಪರ್ಸ್ನಲ್ ನಾನು ಹೇಳಬಾರ್ದು. ನಿಮ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಎಲ್ಲ ಲೇಡೀಸ್ ಇದ್ದೀನಿ ಅಂತೇಳಿ ನಾನು ನನ್ನ ಪರ್ಸ್ನಲ್ ಹೇಳ್ತಾ ಇದ್ದೀನಿ. ಅದರಿಂದ ಮಹಿಳೆಯರಿಗೆ ಇಂಥದ್ದು ಕೊಟ್ಟರೆ ಓಟ್ ಅಂತ ನಮಗೆ ಅಂತಕ್ಕಂಥ ಆ ಮನೋಭಾವಗಳಿದೆ. ಅದು ಆಗಬಾರ್ದು. ಅಂದರೆ ಕುಟುಂಬವನ್ನು ನಿರ್ವಹಿಸ್ತಕ್ಕಂಥದ್ದು, ದೇಶವನ್ನು ನಿರ್ವಹಿಸ್ತಕ್ಕಂಥದ್ದು, ಅನಂತರ ಸ್ವಂತ ದುಡಿಮೆ ಮೇಲೆ ಮಹಿಳೆಯರು ಸ್ವಾವಲಂಬಿ ಆದಾಗ ಆ ಕುಟುಂಬ, ದೇಶ ಎಲ್ಲ ವ್ಯವಸ್ಥೆ ಚೌಕಟ್ಟಿದೆ. ಹಾಗಾಗಿ ಎಲ್ಲರೂ ಕೂಡ ಒಂದು ತಮ್ಮ ಕಾಲ ಮೇಲೆ ನಿಂತಿದ್ದಂಥ ಹೆಣ್ಣು ಆಮೇಲೆ ಕೆಲವೊಂದು ಸ್ವಯಂ ಕಲೆಗಳನ್ನು ಕೂಡ ನೀವು ಕಲಿತಿರ್ಬೇಕು. ಸ್ವಿಮ್ಮಿಂಗ್ ಕಲ್ತ್ಕೋಬೇಕು. ನಂತರ ಏನೋ ನಾನು ಒಂದು ಇದು ಮಾಡಿದಾಗ ಡಿಫೆನ್ಸ್ ಆಗಿ ಕರೆಕ್ಟ್ ಸರ್ವೆ ಅದು ಕಲ್ತ್ಕೋಬೇಕು. ಇದನ್ನು ಎಲ್ಲವನ್ನೂ ಕೂಡ ಮಹಿಳೆಯರು ಆದಷ್ಟು 2 ತಿಂಗಳ ರಜೆ ಇರುತ್ತೆ. ಮಕ್ಕಳೆಲ್ಲ ಹೊರಗಡೆ ಬಿಟ್ಟು ಊಟ ಮಾಡೋಕ್ಕಿಂತ ಅವರಿಗೆ ತರಬೇತಿ ಸ್ವಿಮ್ಮಿಂಗ್ ಕಲಿಸಿ ಅಂತ ಹೇಳ್ತಾ ಈ ವೇದಿಕೆಗೆ ಪ್ರತಿಭೆಗಳಿರುತ್ತೆ. ಅದನ್ನ ನಾವು ಹೊರಗಡೆ ತರಬೇಕಾದ್ರೆ ನಾವು 4 ಗೋಡೆಗಳ ಮಧ್ಯದಿಂದ ಹೊರಗಡೆ ಬರಬೇಕಾಗತ್ತೆ. ಎಷ್ಟೋ ಹೆಣ್ಮಕ್ಳು ಡಿಗ್ರಿ ಕಲಿತಿರ್ತಾರೆ, ಬೇಕಾದಷ್ಟು ಟ್ರೈನಿಂಗ್ ಗಳನ್ನ ಮಾಡಿರ್ತಾರೆ, ಆದ್ರೆ ನಮ್ಗೆ ಅದಕ್ಕೆ ಒಂದು ವೇದಿಕೆ ಬೇಕಾಗಿರುತ್ತೆ ಅಲ್ವಾ? ಅದನ್ನ ನಾವು 4 ಗೋಡೆ ಒಳಗಡೆ ಮಾಡ್ಲಿಕ್ಕಾಗಲ್ಲ. ಅದು ನಮ್ಗೆ ಬೇಕು ಅಂದಾಗ ನಾವು ಹೊರಗಡೆ ಬರಬೇಕಾಗತ್ತೆ. ಹೊರಗಡೆ ಬಂದಾಗ ಮಾತ್ರ ನಮ್ಮಲ್ಲಿ ಏನಿದೆ ಅದು ನಾವು 10 ಜನರಿಗೆ ಒಂದು ತೋರಿಸಲಿಕ್ಕೆ ಸಾಧ್ಯ ಅಲ್ವಾ? ಈಗ ಮೀರಾ ಮೇಡಮ್ ಅವ್ರು ನೋಡಿ, ಒಂದು ಕುಟುಂಬದಿಂದ ಮನೆಯಲ್ಲಿ ಎಲ್ಲ ಅವರ ಕೆಲಸಗಳನ್ನ ಮಾಡಿದಲ್ಲದೆ ಇನ್ನು ಹೊರಗಡೆ ಬಂದು ಒಂದು ಇಲಾಖೆಯಲ್ಲಿ ಕೆಲಸ ಮಾಡಿದಲ್ಲದೆ ಇನ್ನು ಅವರು ಪರ್ಸನಲ್ ಆಗಿ ಅಲ್ವಾ ನಮ್ದು ಒಂದು ID ಕಾರ್ಡ್ ಅನ್ನ ನಾವು ಕ್ರಿಯೇಟ್ ಮಾಡ್ಬೇಕಾದ್ರೆ ನಾವು ಒಂದು ಒಳ್ಳೆ ಕೆಲಸಗಳ ಮೂಲಕ, ಗೊತ್ತಾಯ್ತಲ್ವಾ? ನಾವು ಒಳ್ಳೆ ಕೆಲಸಗಳನ್ನ ಏನ್ ಮಾಡ್ತೀವಿ ಅಲ್ಲೇ ನಮ್ದು ಒಂದು ID ಕ್ರಿಯೇಟ್ ಆಗುತ್ತೆ. ಒಳ್ಳೆದನ್ನ ಮಾಡಿದ್ರೆ ಒಳ್ಳೆ ID ಕ್ರಿಯೇಟ್ ಆಗುತ್ತೆ, ಕೆಟ್ಟದನ್ನ ಮಾಡಿದ್ರೆ ಕೆಟ್ಟ ID ಕ್ರಿಯೇಟ್ ಆಗಿ ಮತ್ತೆ ಬರ್ತಾರೆ, ಪೊಲೀಸರು ಬರ್ತಾರೆ, ಮತ್ತೆ ನಾವು ಬ್ಯಾಗ್ಗಳಿಗೆ ಇಟ್ಕೊಳ್ಬೇಕಾಗುತ್ತೆ. ಇಬ್ರು ಇದ್ದಾರೆ. ಹಾಗೆ ಈಗ ಗೊತ್ತಾ, ನಮ್ಮ ಜೀವನ ಒಂದು ಆದರ್ಶಮಯ ಜೀವನ ಆಗಿರ್ಬೇಕು. ಯಾವುದೇ ಒಂದು ವಿದ್ಯೆ ಕಲೀರಿ, ಹೆಣ್ಮಕ್ಳು ಒಂದು 4 ಗೋಡೆ ಮಧ್ಯೆ ಇರುತ್ತೆ. ಏನೇ ತರಬೇತಿಗಳನ್ನ ಕಲೀರಿ, ಯಾವುದೇ ವಿದ್ಯೆ ಕಲೀರಿ, ಅದನ್ನ ನಾವು 10 ಜನರಿಗೆ ಹಂಚಿದಾಗ ಮಾತ್ರ ನಮ್ದು ಒಂದು ಐಡೆಂಟಿಟಿ ಹೊರಗಡೆ ಹೋಗುತ್ತೆ. ಅಲ್ಲಿಂದ ನಾವೊಂದು 20 ಜನರಿಗೆ, ಹಾಗೆ 40 ಜನರಿಗೆ, ಹಾಗೆ ಮುಂದುವರಿತಾ ಹೋಗುತ್ತೆ. ನಾವು ಏನ್ ಒಳ್ಳೇದನ್ನ ಮಾಡ್ತೀವಿ ಅದು ನಮ್ಗೆ ಪಾಸಿಟಿವ್ ಆಗಿ ಸಿಗುತ್ತೆ. ನಾವು ಏನ್ ಕೆಟ್ಟದನ್ನ ಮಾಡ್ತೀವಿ ಅದು ನಮ್ಗೆ ನೆಗೆಟಿವ್ ಸಿಕ್ಕೇ ಸಿಗತ್ತೆ. ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಾವೇನು ಜಾಸ್ತಿ ಒಂದು ಟೈಮ್ ತಗೊಳ್ಬೇಕಂತಿಲ್ಲ. ಯಾವ್ದೇ ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾತ್ರ 1 ಸೆಕೆಂಡ್ ಅಲ್ಲಿ ಅದು ಅದಕ್ಕೆ 1-2 ಸೇರಿಸಿ ಕೂಡ ಬರುತ್ತೆ. ಹಾಗಾಗಿ ಹೆಣ್ಮಕ್ಳ ಜೀವನ ಸುಲಭ ಕೂಡ ಅಲ್ಲ. ಈಗ ಅವ್ರು ಮೇಡಮ್ ಹೇಳಿದ್ರು ನೋಡಿ, ತುಂಬಾ ಫ್ರಾಡ್ ಆಗ್ತಾ ಇರೋದು ಹೆಣ್ಮಕ್ಳು ಮನೇಲಿ ಕೂತೋರಿಂದ ಅಂತ ಹೇಳಿದ್ರು. ಈ ಸರ್ ಹೇಳಿದ್ರು, ಹೌದು ನೋಡಿ, ಈಗ ನಮ್ಗೆ ನಾಲೆಜ್ ಬೇಕಂದ್ರೆ ನಾವು ಹೊರಗಡೆ ಬರ್ಬೇಕಾಗತ್ತೆ. ಇಲ್ಲ, ಮೊಬೈಲಲ್ಲೇ ಬೇಕಾದಷ್ಟು ನಾಲೆಜ್ ಸಿಗತ್ತೆ, ಇಲ್ಲ ಅಂತ ಇಲ್ಲ. ಆದ್ರೆ ಅದನ್ನ ನಮ್ಗೆ ಯಾವ್ದು ಬೇಕು ನಾವು ಅದನ್ನ ತಗೊಳ್ಬೇಕು. ಕ್ರೈಮ್ಗಳೆಲ್ಲ ಎಷ್ಟು ಆಗ್ತಾ ಇದೆ ಅಲ್ವಾ? ಈಗ ಫ್ರಾಡ್ ಎಲ್ಲ ಯಾರಿಗೆ ಆಗ್ತಾ ಇದೆ, ಮನೇಲಿ ಕೂತಿರೋ ಹೆಣ್ಮಕ್ಳಿಂದಾನೇ ಆಗ್ತಾ ಇದೆ ಅಂತ ಅವ್ರು ಸರ್ ಹೇಳಿದ್ರು. ಇವಾಗ ಯಾಕಂದ್ರೆ ಅವ್ರ ಲಾಯರ್ ಆಗಿ ಎಷ್ಟು ಕೇಸ್ಗಳು ಬಂದಿದೆಯೋ ಅವ್ರ ಹತ್ರ ಅಲ್ವಾ ಸರ್? ಹಾಗೆ ಈಗ ನೋಡಿ, ಹೆಣ್ಮಕ್ಳು ತುಂಬಾ ಜಾಗೃತಿಯಾಗಿರ್ಬೇಕಾಗತ್ತೆ. ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಹೆಜ್ಜೆಗೆ ಕೂಡ ಹೆಣ್ಣು ಎಷ್ಟು ಜಾಗೃತೆಯಿಂದ ಇದ್ರೆ ಕೂಡ ಇರ್ಬೋದು. ನಮ್ಮಲ್ಲಿ ಎಜುಕೇಶನ್ ಇರ್ಬೋದು, ನಮ್ಗೆ ಮನೆಯಲ್ಲಿ ಯಾರು ಸಪೋರ್ಟ್ ಇರ್ಬೋದು, ಆದ್ರೆ ಕೂಡ ಹೆಣ್ಣು ಹೊರಗಡೆ ಹೋಗುವಾಗ ಸ್ವಲ್ಪ ಹೆದರಿಕೆನೆ. ಈಗಿನ ವಾತಾವರಣ ಅಷ್ಟು ಒಳ್ಳೇದಲ್ಲ ಅಂತ ನನಗೇನೋ ಅನ್ಸುತ್ತೆ. ಆದ್ರೆ ಯಾವುದೇ ಒಂದು ಕೆಲಸ ಹೊರಗಡೆ ಹೋಗ್ಬೇಕಾದ್ರೆ, ಏನೇ ಒಂದು ಟ್ರೈನಿಂಗ್ ಮಾಡಿ ಅಥವಾ ಟ್ರೈನಿಂಗ್ ತಗೊಳ್ಳಿ, ಅಥವಾ ನಾವು ಎಲ್ಲೇ ಹೊರಗಡೆ ಹೋಗ್ಬೇಕಾದ್ರೆ ಈಗ ಕ್ರೈಮ್ ಎಲ್ಲ ಹೆಚ್ಚಾಗಿರೋದ್ರಿಂದ ಮೊಬೈಲ್ ಅಲ್ಲಿ ಕೂಡ ನಾವು ಆದಷ್ಟು ಜಾಗ್ರತೆಯಿಂದ ಅದನ್ನ ಅವ್ರು ಹೇಳಿದಾಗೆ ಕ್ರೈಮ್